ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಜ್ಞಾನೋಲಿಶು ಫ್ಯಾಮಿಲಿ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತು ಮಾಡ್ತಾ ಇರುವಂತಹ ರೆಸಿಪಿ ವೆಜಿಟೇಬಲ್ ಸಾಂಬಾರ್. ಇವಾಗ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡ್ಕೊಬರೋಣ. ಬೀನೀಸ್, ಕ್ಯಾರೆಟ್, 1 ಕಪ್ ತೊಗರಿಬೇಳೆ, ಟೊಮೊಟೊ, ಈರುಳ್ಳಿ, ಮೂಲಂಗಿ, ಗೆಡ್ಡೆಕೋಸು, ಸೀಮೆ ಬದನೆಕಾಯಿ, ವೈಟ್ ಬದನೆಕಾಯಿನ ಮತ್ತು ಆಲೂಗಡ್ಡೆಯನ್ನು ಸುದಾ ಕಟ್ ಮಾಡಿ ನೀರೊಳಗೆ ಹಾಕ್ಕೊಂಡಿದ್ದೀನಿ. ಈಗ ಮಸಾಲೆ ಏನೇನು ಬೇಕು ಅಂತ ನೋಡ್ಕೊಳ್ಳೋಣ. ಕೊತ್ತಂಬರಿ ಸೊಪ್ಪು, ತೆಂಗಿನಕಾಯಿ, 2 ಟೇಬಲ್ ಸ್ಪೂನಷ್ಟು ಸಾಂಬಾರು ಪುಡಿ, 1 ಟೀ ಸ್ಪೂನಷ್ಟು ಚಿಲ್ಲಿ ಪೌಡರ್, ಹುರ್ಗಡ್ಲೆ, ಈರುಳ್ಳಿ ಅರ್ಧ ತೊಗೊಂಡಿದ್ದೀನಿ, 2 ಟೊಮೊಟೊ ಸುದಾ ತೊಗೊಂಡಿದ್ದೀನಿ, 1 ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆಹಣ್ಣ ನೀರಲ್ಲಿ ನೆನೆ ಇಟ್ಕೊಳ್ಳೋಣ. ಈಗ ಯಾವ ರೀತಿ ಮಾಡೋದು ಅಂತ ನೋಡ್ಕೊಬರೋಣ ಬನ್ನಿ. ಫಸ್ಟು ಗ್ಯಾಸ್ ಹಚ್ಚಾದಮೇಲೆ ಒಂದು ಕುಕ್ಕರ್ ಮಡಗಿದ ನಂತರ ಅರ್ಧ ಲೀಟ್ರಷ್ಟು ನೀರನ್ನ ಹಾಕ್ಕೋತಾ ಇದ್ದೀನಿ. ನೀರು ಹಾಕ್ಕೊಂಡಿದ ನಂತರ ಸ್ವಲ್ಪ ಹೊತ್ತು ಕುದಿಬೇಕು. ಕುದ್ದಾದ ನಂತರ ತೊಳೆದಿರುವಂತಹ ತೊಗರಿಬೇಳೆನ ಇದಕ್ಕೆ ಹಾಕ್ಕೊಳ್ಳೋಣ. ತೊಗರಿಬೇಳೆ ಹಾಕಿದ ನಂತರ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ತೊಗರಿಬೇಳೆ ಕುದೀತಾ ಇದೆ. ಈಗ ಉದ್ದುದಾಗಿ ಹಚ್ಚಿರುವಂತಹ 2 ಈರುಳ್ಳಿನ ಹಾಕೋತಾ ಇದ್ದೀನಿ. ಈರುಳ್ಳಿ ಹಾಕಿದ ನಂತರ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ 2 ಟೊಮೊಟೊನ ಸುದಾ ಉದ್ದುದ್ದಾಗಿ ಹಚ್ಚಿರುವಂತಹ 2 ಟೊಮೊಟೊನ ಸುದಾ ಹಾಕೋತಾ ಇದ್ದೀನಿ. ಟೊಮೊಟೊ ಹಾಕಿದ ನಂತರ 1 ಕಪ್ಪಷ್ಟು ಬೀನ್ಸ್ ಹಾಕ್ಕೊಂಡಾದ ನಂತರ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ 1 ಕ್ಯಾರೆಟ್ನ ಸುದಾ ಬೇಳೆಯೊಳಗೆ ಹಾಕೋತಾ ಇದ್ದೀನಿ. ಕ್ಯಾರೆಟ್ ಹಾಕಿದ ನಂತರ ಗೆಡ್ಡೆಕೋಸನ್ನ ಸಹ ಹಾಕ್ಕೊಳ್ಳೋಣ. ನೆಕ್ಸ್ಟು ಮೂಲಂಗಿ ಸುದಾ 1 ಬೌಲಷ್ಟು ಮೂಲಂಗಿ ಹಾಕೋತಾ ಇದ್ದೀನಿ. ಮೂಲಂಗಿ ಹಾಕಿದ ನಂತರ ಸೀಮೆ ಬದನೆಕಾಯಿ ಸುದಾ ಹಾಕೋತಾ ಇದ್ದೀನಿ. ಇದೆಲ್ಲ ಹಾಕ್ಕೊಂಡಾದ್ಮೇಲೆ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ. ಫ್ರೆಂಡ್ಸ್, ನಿಮ್ಮ ಮನೇಲಿ ಯಾವ ತರಕಾರಿ ಇರುತ್ತೆ ಆ ತರಕಾರಿ ಹಾಕ್ಕೊಳ್ಳಿ. ನಮ್ಮ ಮನೇಲಿ ಇಷ್ಟು ತರಕಾರಿ ಇದ್ದು ಅದಕ್ಕೋಸ್ಕರ ಇದು ಹಾಕ್ತಾಯಿದ್ದೀನಿ. ಮಿಕ್ಸ್ ಮಾಡಿದ ನಂತರ ನೀರಲ್ಲಿ ನೆನೆಯಕ್ಕಿರುವಂತಹ ತೊಳೆದು ಬದನೆಕಾಯಿ ಮತ್ತು ಆಲೂಗಡ್ಡೆನ ಸುದಾ ಹಾಕೋತಾ ಇದ್ದೀನಿ. ಈಗ ಕುದೀತಾ ಇದೆ. ಮಿಕ್ಸ್ ಮಾಡ್ಕೊಳ್ಳೋಣ. ಚಿಟಿಕೆ ಅರಿಶಿಣ ಸುದಾ ಹಾಕ್ಕೊಳ್ಳೋಣ. ಇದಕ್ಕೆ ಅರಿಶಿಣ ಪುಡಿ ಹಾಕಿದ ನಂತರ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡಾದ್ಮೇಲೆ ಸ್ವಲ್ಪ ಹೊತ್ತು ಕುದಿಬೇಕು. ಈಗ ಮಸಾಲೆಗೆ ಏನೇನು ಬೇಕು ಅಂತ ನೋಡ್ಕೊಳ್ಳೋಣ. ಅರ್ಧ ಈರುಳ್ಳಿ ತೊಗೊಂಡಿದ್ದೀನಿ, 2 ಟೊಮೊಟೊನ ಸುದಾ ಹಾಕ್ಕೊಳ್ಳೋಣ. ಟೊಮೊಟೊ ಹಾಕಿದ ನಂತರ 1 ಕಪ್ಪಷ್ಟು ತೆಂಗಿನಕಾಯಿ ತುರಿ ಹಾಕೋತಾ ಇದ್ದೀನಿ. ತೆಂಗಿನಕಾಯಿ ಹಾಕಿದ ನಂತರ ಹುರ್ಗಡ್ಲೆ ಸ್ವಲ್ಪ ಹಾಕ್ಕೊಳ್ಳೋಣ. ಹುರ್ಗಡ್ಲೆ ಹಾಕಿದ ನಂತರ ಚಿಲ್ಲಿ ಪೌಡರ್ 1 ಟೀ ಸ್ಪೂನಷ್ಟು ಚಿಲ್ಲಿ ಪೌಡ್ರ್ ಹಾಕೋತಾ ಇದ್ದೀನಿ. ಫ್ರೆಂಡ್ಸ್, ನಿಮ್ಮನೆ ಸಾಂಬಾರು ಪುಡಿ ಖಾರ ಇದ್ದರೆ ಚಿಲ್ಲಿ ಪೌಡರ್ ಸ್ಕಿಪ್ ಮಾಡಿ. ನಮ್ಮನೆ ಸಾಂಬಾರು ಪುಡಿ ಸ್ವಲ್ಪ ಖಾರ ಕಮ್ಮಿ ಇರೋದ್ರಿಂದ ಚಿಲ್ಲಿ ಪೌಡ್ರ್ ಹಾಕೋತಾ ಇದ್ದೀನಿ. ಇವಾಗ 2 ಟೇಬಲ್ ಸ್ಪೂನಷ್ಟು ಸಾಂಬಾರು ಪುಡಿ ಹಾಕೋತಾ ಇದ್ದೀನಿ. ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಕ್ಕೊಳ್ಳೋಣ. ಈಗ 1 ಗ್ಲಾಸಲ್ಲಿ ಸ್ವಲ್ಪ ನೀರು ಹಾಕ್ಕೊಂಡು ನುಣ್ಣಗೆ ರುಬ್ಕೋಬೇಕು. ಈಗ ರುಬ್ಬಾಗಿದೆ. ಸ್ಮೂತಾಗಿ ಗ್ರೈಂಡ್ ಆಗಿರಬೇಕು ಫ್ರೆಂಡ್ಸ್. ಈಗ ಕುದ್ತಾ ಇರುವಂತಹ ತರಕಾರಿಗೆ ಈ ರುಬ್ಬಿರುವಂತಹ ಮಸಾಲೆನ ಹಾಕ್ಕೋಬೇಕು. ಹಾಕ್ಕೊಂಡಾದ್ಮೇಲೆ ಆ ಮಸಾಲೆಯಲ್ಲಿ ಮಿಕ್ಸಿ ಜಾರಲ್ಲಿ ಸ್ವಲ್ಪ ಮಸಾಲೆ ಇರೋದ್ರಿಂದ ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಕ್ಲೀನಾಗಿ ತೊಳ್ಕೊಬೇಕು. ತೊಳ್ಕೊಂಡಿರುವಂತಹ ನೀರನ್ನು ಸುದಾ ಹಾಕೋತಾ ಇದ್ದೀನಿ. ಫ್ರೆಂಡ್ಸ್, ಇಲ್ಲಿ ನಾವು ಮಾಡ್ತಾ ಇರುವಂತಹ ಸಾಂಬಾರು ಒಂದು 8 ಜನಕ್ಕೆ ಆಗೋಷ್ಟು ನಾನು ಸಾಂಬಾರು ಮಾಡ್ತಾಯಿದ್ದೀನಿ.
ಸಾಂಬಾರು ಕನ್ಸಿಸ್ಟೆನ್ಸಿ ನೋಡ್ಕೊಳ್ಳಿ, ಸ್ವಲ್ಪ ತಿಕ್ಕಾಗಿದೆ. ಆದ್ದರಿಂದ ಗಟ್ಟಿ ಅನ್ನಿಸ್ತಾ ಇರೋದ್ರಿಂದ ಇನ್ನೂ ಸ್ವಲ್ಪ ಹೊತ್ತು ಸ್ವಲ್ಪ ನೀರನ್ನು ಹಾಕೋತಾ ಇದ್ದೀನಿ. ಈಗ ಚೆನ್ನಾಗಿ ಕುದ್ತಾ ಇರಬೇಕಾದ್ರೆ ಹುಣಸೆ ಹಣ್ಣಿನ ರಸನ ಸದಾ ಹಾಕ್ಕೊಳ್ಳೋಣ. ಇದಕ್ಕೆ ಹುಣಸೆಹಣ್ಣಿನ ರಸ ಹಾಕಾದ್ಮೇಲೆ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡಿದ ನಂತರ ಈಗ ಕುದೀತಾ ಇರುವಂತಹ ಸಾಂಬಾರಿಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೋತಾ ಇದ್ದೀನಿ. ಉಪ್ಪು ಹಾಕಿದ ನಂತರ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಹಾಕೊಂಡಾದ ನಂತರ ಒಂದು ಲಿಡ್ನ ಕ್ಲೋಸ್ ಮಾಡಿ ಒಂದು ವಿಷಲ್ನ ಕ್ಲೋಸ್ ಮಾಡಿ ಒಂದು ವಿಷಲ್ ಬರ್ಸ್ಕೋಬೇಕು. ಫ್ರೆಂಡ್ಸ್, ಫಸ್ಟ್ ಟೈಮ್ ವಾಯ್ಸ್ ಓವರ್ ಕೊಡ್ತಾ ಇರೋದು, ಏನೋ ಮಿಸ್ಟೇಕ್ ಆಗಿದರೆ ಸಾರಿ. ಮಿಸ್ಟೇಕ್ ಆಗಿದರೆ ಯಾವ ರೀತಿ ಮಿಸ್ಟೇಕ್ ಆಗೈತೆ ಅಂತೇಳಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಈಗ ವಿಷಲ್ ಹೋಗಿದೆ. ಇವಾಗ ನೋಡಿ ಸಾಂಬಾರು ತೆಗಿತಿದ್ದೀನಿ. ಫ್ರೆಂಡ್ಸ್, ಈ ಥರ ಸಾಂಬಾರನ್ನ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ಈಗ ಸಾಂಬಾರು ಕಂಪ್ಲೀಟಾಗಿ ಆಗಿದೆ. ಈಗ ಅದಕ್ಕೆ ಸ್ವಲ್ಪ ಒಗ್ಗರಣೆಯನ್ನು ಹಾಕ್ಕೊಳ್ಳೋಣ. ಈಗ ಒಗ್ಗರಣೆ ಯಾವ ರೀತಿ ಮಾಡೋದು ಅಂತ ನೋಡ್ಕೊಬರೋಣ ಬನ್ನಿ. ಒಂದು ಪ್ಯಾನ್ ಮಡಗಿ ಅದಕ್ಕೆ ಇಂಗ್ರೀಡಿಯೆಂಟ್ಸ್ ಏನೇನು ಬೇಕು ಅಂತ ನೋಡ್ಕೊಳ್ಳೋಣ. ಕರಿಬೇವು, ಒಣಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಸಾಸಿವೆ, ಎಣ್ಣೆ. ಫ್ರೆಂಡ್ಸ್, ಸ್ವಲ್ಪ ಎಣ್ಣೆ ಹಾಕೋತಾ ಇದ್ದೀನಿ. ಎಣ್ಣೆ ಹಾಕ್ಕೊಂಡಾದ ನಂತರ ಸಾಸಿವೆ ಹಾಕ್ಕೊಳ್ಳೋಣ. ಸಾಸಿವೆ ಹಾಕಿದ ನಂತರ ಸ್ವಲ್ಪ ಫ್ರೈ ಮಾಡೋಣ. ನೆಕ್ಸ್ಟು ಜಜ್ಜಿರುವಂತಹ ಬೆಳ್ಳುಳ್ಳಿನ ಹಾಕ್ಕೋತಾ ಇದ್ದೀನಿ. ನಾನಿಲ್ಲೊಂದು 5-6 ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಈಗ ಸ್ವಲ್ಪ ಕರಿಬೇವು ಹಾಕ್ಕೊಳ್ಳೋಣ. ನೆಕ್ಸ್ಟು ಒಣಮೆಣಸಿನ್ಕಾಯಿ ಹಾಕ್ಕೊಳ್ಳೋಣ. ಎಲ್ಲ ಇಂಗ್ರೀಡಿಯೆಂಟ್ಸ್ ಹಾಕಿದ ನಂತರ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಫ್ರೆಂಡ್ಸ್, ಇದಕ್ಕೆ ಬೇಕು ಅಂತಂದರೆ ಸ್ವಲ್ಪ ಇಂಗು ಹಾಕೋಬೋದು. ನಾನಿಲ್ಲಿ ಹಾಕೋತಾ ಇಲ್ಲ. ಫ್ರೈ ಮಾಡಿದ ನಂತರ ಈಗ ಕುದೀತಾ ಇರುವಂತಹ ಸಾಂಬಾರನ್ನ ಸ್ವಲ್ಪ ಇದಕ್ಕೆ ಹಾಕ್ಕೋಬೇಕು. ಈಗ ಫ್ರೈ ಆಗಿದೆ. ಈಗ ಒಂದು ಸೋಟಷ್ಟು ಸಾಂಬಾರನ್ನ ಹಾಕೋತಾ ಇದ್ದೀನಿ. ಸಾಂಬಾರು ಹಾಕಿದ ನಂತರ ಸ್ವಲ್ಪ ಕುದೀಲಿ. ಈಗ ಕುಕ್ಕರಿಗೆ ಹಾಕ್ಕೊಳ್ಳೋಣ. ಈಗ ಫುಲ್ ಒಗ್ಗರಣೆ ಎಲ್ಲ ಕಂಪ್ಲೀಟ್ ಆಗಿದೆ. ಇವಾಗ ಮಿಕ್ಸ್ ಮಾಡ್ಕೊಂಡು ಸೂಪರ್ ಆಗಿರುವಂತಹ ವೆಜಿಟೇಬಲ್ ಸಾಂಬಾರು ರೆಡಿಯಾಗಿದೆ. ಫ್ರೆಂಡ್ಸ್, ನಿಮ್ಮ ಮನೇಲಿ ಒಂದು ಸಲ ಟ್ರೈ ಮಾಡಿ ನೋಡಿ, ಯಾವ ರೀತಿ ಬಂತು ಅಂತ ಹೇಳಿ ಕಮೆಂಟ್ ಮಾಡಿ. ಇನ್ನೂ ನಮ್ಮ ಚಾನೆಲ್ನ ಯಾರೇನು ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ, ಪ್ಲೀಸ್ ಸಪೋರ್ಟ್. ಈಗ ಸರ್ವ್ ಮಾಡ್ಕೊತಾ ಇದ್ದೀನಿ. ಈಗ ರೆಡಿಯಾಗಿದೆ ನೋಡಿ. ನಿಮ್ಮ ಮನೇಲಿ ಒಂದು ಸಲ ಟ್ರೈ ಮಾಡಿ ನೋಡಿ, ಯಾವ ರೀತಿ ಬಂತು ಅಂತೇಳಿ ಕಮೆಂಟ್ ಮಾಡಿ ತಿಳಿಸಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.